ನಿನಗಾಗಿ ಭಾಗ 192. ಇತ್ತ ಪ್ರಜ್ವಲ್ಗೆ ಭಯವಾಗುತ್ತಿರುತ್ತಿದೆ. ಎಲ್ಲಿ ತಾನು ಮಾಡಿದ ಕೆಲಸದಿಂದ ತನ್ನ ಪ್ರೀತಿಯ ಹೆಂಡತಿಯನ್ನು ಕಳೆದುಕೊಳ್ಳುತ್ತೇನೆ ಅಂತ ಅವನು ಹಿಂದೆ ಮುಂದೆ ಯೋಚಿಸದೆ ಅವಳನ್ನು ಅಲ್ಲಿಂದ ಎತ್ತಿಕೊಂಡು ಹೋಗಲು ಪ್ರಯತ್ನ ಮಾಡುತ್ತಿರುತ್ತಾನೆ. ಇತ್ತ ಪ್ರಜ್ವಲ್ನ ಚಿಕ್ಕಪ್ಪ ಅಂದರೆ HOD ಪ್ರಜ್ವಲ್ಗೆ ಸಹಾಯ ಮಾಡಬೇಕು. ಅಣ್ಣನ ಬಗ್ಗೆ ತಿಳಿದಿದೆ. ಅಣ್ಣ ದುಡ್ಡು, ಆಸ್ತಿ, ಐಶ್ವರ್ಯಕ್ಕೆ ಮಾತ್ರ ಬೆಲೆ ಕೊಡುವುದು, ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕೊಡುವುದಿಲ್ಲ. ಇಲ್ಲೂ ಕೂಡ ಅದೇ ರೀತಿ ಆಗಿರುತ್ತದೆ. ಅವರಿಗೆ ದುಡ್ಡಿದ್ದರೆ ಸಾಕು, ಪ್ರಜ್ವಲ್ಗೆ ಕತ್ತೆಯನ್ನು ಬೇಕಾದರೆ ಕಟ್ಟುತ್ತಾರೆ. ಇವನೇನಾದರೂ ಪ್ರೀತಿ ಮಾಡಿರಬೇಕು, ಮನೆಯಲ್ಲಿ ಒಪ್ಪುವುದಿಲ್ಲ ಅಂತ ಮದುವೆ ಆಗಿರುತ್ತಾನೇನೋ. ಅಣ್ಣ ನನ್ನ ಜೊತೆ ಆ ರೀತಿ ಕೆಟ್ಟ ವ್ಯವಹಾರ ಮಾಡಿದ, ಆದರೆ ತನ್ನ ಸ್ವಂತ ಮಗನ ಜೊತೆಗೂ ಕೂಡ ಅದೇ ರೀತಿ ಮಾಡುತ್ತಿದ್ದಾನೆ. ಪ್ರಜ್ವಲ್ ತುಂಬ ನತದೃಷ್ಟ ಅಂತ ಬೇಸರ ಮಾಡಿಕೊಂಡ. ಅವನಿಗೆ ಸಹಾಯ ಮಾಡಲು ಯೋಚಿಸುತ್ತಿದ್ದ. ಅಷ್ಟರಲ್ಲಿ ಅವನು ಫೋನ್ಗೆ ಯಾವುದೋ ಕಾಲ್ ಬಂತು. ಇವನು ಬೆವತು ಹೋದ. ಏಕೆಂದರೆ ಅವರ ಅಣ್ಣ ಆಸ್ಪತ್ರೆಗೆ ಬರುತ್ತಿದ್ದಾನಂತೆ, ತಮ್ಮನನ್ನು ನೋಡಲು. ತುಂಬ ವರ್ಷಗಳ ಬಳಿಕ ಇರುವುದು. ಹಾಗಾಗಿ ಊರಿನಲ್ಲಿರುವ ತನ್ನ ಆಸ್ಪತ್ರೆಗೆ ವಿಸಿಟ್ ಮಾಡುತ್ತಾರೆ. ಆದರೆ ಇಂದು ತನ್ನ ಅಣ್ಣ ಅಂತ ಹೇಳಿಕೊಂಡು ಒಂದು ಮನುಷ್ಯ ಬಂದಿದ್ದಾನೆ. ನಿಮ್ಮ ಚೇಂಬರ್ಗೆ ಬಿಡಬೇಕಂತೆ. ಅವರು ತುಂಬ ಮನುಷ್ಯರು ಜೋರಾಗಿದ್ದಾರೆ ಅಂತ ಅನಿಸುತ್ತದೆ. ಆದರೆ ನೀವು ಎಷ್ಟು ದೊಡ್ಡ ಮನುಷ್ಯ ಬಂದರೂ ಕೂಡ ನಾನು ಹೇಳದೆ ಬಿಡಬಾರದು ಅಂತ ಹೇಳಿದ್ದೀರಿ. ಅದಕ್ಕಾಗಿ ನಾನು ತಡೆ ಹಿಡಿದಿದ್ದೇನೆ. ಪ್ಲೀಸ್ ಸರ್ ಹೇಳಿ ಅಂತ ಸೆಕ್ಯೂರಿಟಿ ಫೋನ್ ಮಾಡಿದ್ದಾನೆ. ನಂತರ ನಾನು ಅವರನ್ನು ಒಳಗೆ ಕಳಿಸು ಅಂತ ಹೇಳಿದೆ. ಈಗ ಭಯವಾಗುತ್ತಿದೆ. ಅಣ್ಣ ICU ಒಳಗಡೆ ಹೋದರೆ ಅಥವಾ ಪ್ರಜ್ವಲ್ ಹೊರಗೆ ಬಂದುಬಿಟ್ಟರೆ ನಾನು ಸಡನ್ನಾಗಿ ಫೋನ್ ಮಾಡೋಣ ಅಂತ ICU ಸಿಸ್ಟರ್ಗೆ ತೆಗೆದುಕೊಂಡೆ. ಫೋನ್ ರಿಂಗ್ ಆಗುತ್ತಿದೆ. ಅಷ್ಟರಲ್ಲಿ ಅಣ್ಣ ಒಳಗೆ ಬಂದವನು ಓಡಿ ಬಂದು ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಜೋರಾಗಿ ಅಳುತ್ತಿದ್ದಾನೆ. ನನ್ನ ಪ್ರೀತಿಯ ತಮ್ಮ, ನಿನ್ನನ್ನು ಬಿಟ್ಟು ನನಗೆ ಇನ್ಯಾರಿದ್ದಾರೆ? ನನ್ನ ಸಂಪೂರ್ಣ ಬಂಧನ ನಿನ್ನ ಜೊತೆ. ನೀನು ನನ್ನನ್ನು ಬಿಟ್ಟು ಹೊರಟು ಹೋದರೆ ನಾನು ಏನು ಮಾಡಲಿ ಅಂತ ಅಳುತ್ತಿದ್ದಾನೆ. ಪ್ರಜ್ವಲ್ ಅಪ್ಪ ಜೋರಾಗಿ ಅಳುತ್ತಿದ್ದಾನೆ, ತಮ್ಮ ತಮ್ಮ ಅಂತ. ಆದರೆ ಇವನಿಗೆ ಗೊತ್ತು ನನ್ನ ಅಣ್ಣ ನಾಟಕ ಮಾಡುತ್ತಿದ್ದಾನೆ ಅಂತ. ಮೊದಲು ಆದರೆ ಅವನು ಇನ್ನೂ ಜಾಸ್ತಿ ನಾಟಕ ಮಾಡುತ್ತಿರುವುದನ್ನು ನೋಡಿದರೆ ನಿಜವಾಗಲೂ ನನ್ನ ಮೇಲೆ ಪ್ರೀತಿ ಇದೆ ಏನೋ ಅನ್ನುವ ಸಣ್ಣ ಅನುಮಾನ ಕೂಡ ಅವನಿಗೆ ಬಂದುಬಿಟ್ಟಿತು. ಏನೇ ಬಂದರೂ ಕೂಡ ಪ್ರಜ್ವಲ್ ಬದುಕು ಹಾಳಾಗಲು ನಾನು ಬಿಡಬಾರದು. ನಂತರ ಅವನು ಹೇಳುತ್ತಾನೆ, ಪ್ಲೀಸ್ ನನ್ನನ್ನು ಇದೊಂದು ಬಾರಿ ಕ್ಷಮಿಸು. ಅಪ್ಪ ಅಮ್ಮ ಹೇಳಿದ ಮಾತನ್ನು ನಾನು ಮುರಿದೆ. ಆಸ್ತಿಗಾಗಿ ನಿನಗೆ ಮೋಸ ಮಾಡಿದೆ. ನಿನ್ನ ಆಸ್ತಿ ನೀನು ತೆಗೆದುಕೋ. ನೀನು ಮಾತ್ರ ನನ್ನ ಜೊತೆ ಇರಬೇಕು. ನನ್ನನ್ನು ಬಿಟ್ಟು ನೀನು ಎಲ್ಲೂ ಹೋಗಬಾರದು ಅಂತ ಒಂದೇ ಸಮನೆ ಅಳುತ್ತಿದ್ದಾನೆ. ಅವನ ಮಾತನ್ನು ಕೇಳಿ ಇವನಿಗೂ ಕೂಡ ಸಂಕಟವಾಗುತ್ತಿದೆ. ಅಣ್ಣ, ನನಗೆ ನಿನ್ನ ಮೇಲೆ ಯಾವುದೇ ಬೇಸರವಿಲ್ಲ. ನಿನ್ನಿಂದ ನಾನು ಈಗ ಭಾರತದಲ್ಲಿ ಅತ್ಯಂತ ಮೊದಲ ಶ್ರೀಮಂತ ಡಾಕ್ಟರ್. ಅಂದರೆ ನಿನ್ನ ಬಳಿ ಎಷ್ಟು ಆಸ್ತಿ ಇದೆ ಅದಕ್ಕಿಂತ 100ರಷ್ಟು ಆಸ್ತಿ ನನ್ನ ಹತ್ತಿರ ಇದೆ. ನೀನು ಚಿಂತೆ ಮಾಡಬೇಡ ಅಂತ ಹೇಳಿದ. ಏನೇ ಆದರೂ ಒಳ್ಳೆಯದಕ್ಕೆ ಆಗಿದೆ. ನನಗೆ ನಿನ್ನ ಮೇಲೆ ಬೇಸರವಿಲ್ಲ ಅಂತ ಹೇಳಿದ. ಆ ಮಾತನ್ನು ಕೇಳಿ ಪ್ರಜ್ವಲ್ ಅಪ್ಪನಿಗೆ ಸಂಕಟವಾಯಿತು. ಇವನು ಇಷ್ಟೊಂದು ಶ್ರೀಮಂತನಾಗಿದ್ದರೆ ಅದನ್ನೆಲ್ಲ ಹೇಗೆ ಲಪಟಾಯಿಸಲಿ? ನಾನು ಮನಸ್ಸಿನಲ್ಲಿ ಪ್ಲ್ಯಾನ್ ಹಾಕುತ್ತಿದ್ದೇನೆ. ಪ್ರಜ್ವಲ್ನ ಅಪ್ಪ ದೇವಸ್ಥಾನಕ್ಕೆ ಹೋಗಿದ್ದರು ಪ್ರಜ್ವಲ್ ಮತ್ತು ಅವನನ್ನು ಮದುವೆ ಆಗುವ ಹುಡುಗಿ ಹೆಸರಲ್ಲಿ ಪೂಜೆ ಮಾಡಿಸಲು. ಆದರೆ ಅದು ಸಾಧ್ಯವಾಗಲಿಲ್ಲ. ಆದರೆ ತನ್ನ ತಮ್ಮ ಬಂದಿದ್ದಾನೆ ವಿದೇಶದಿಂದ ಅಂದ ತಕ್ಷಣ ಆ ಪೂಜೆಯನ್ನು ಅರ್ಧಕ್ಕೆ ಬಿಟ್ಟು ಬಂದಿದ್ದಾನೆ. ಅವನಿಗೆ ಮಗ ಮತ್ತು ಮಗನನ್ನು ಮದುವೆ ಆಗುವ ಹುಡುಗಿ ಚೆನ್ನಾಗಿರಬೇಕು ಅನ್ನುವ ಆಸೆಗಿಂತ ಜಾಸ್ತಿ ಅವಳ ಆಸ್ತಿ ಬೇಕು ಅಷ್ಟೇ. ಇಲ್ಲೂ ಕೂಡ ತಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು, ನಂತರ ಆಸ್ತಿಯನ್ನು ತನ್ನದಾಗಿ ಇಟ್ಟುಕೊಡಬೇಕು ಅಂತ ಯೋಚನೆ ಮಾಡುತ್ತಿದ್ದಾನೆ. ಅವನ ಅಣ್ಣ ತಬ್ಬಿಕೊಂಡಾಗಲೇ ಅವನಿಗೆ ಒಂದು ಹೊಸ ರೀತಿಯ ಕರೆಂಟ್ ಶಾಕ್ ಹೊಡೆದಂತೆ ಆಯಿತು. ಆಗಲೇ ತಿಳಿದುಕೊಂಡ, ನನಗೆ ಇವನಿಂದ ತೊಂದರೆ ಇದೆ ಅಂತ. ಆದರೂ ಕೂಡ ಅವನನ್ನು ಎದುರು ಹಾಕಿಕೊಳ್ಳಬಾರದು. ಇಂದಂತೂ ಸಾಧ್ಯವೇ ಇಲ್ಲ. ನನಗೆ ಒಂದು ದೊಡ್ಡ ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಇವನ ಜೊತೆ ಜಗಳವಾಡಿದರೆ ಅಲ್ಲಿ ಸರಿಯಾದ ಪರ್ಫಾರ್ಮೆನ್ಸ್ ಮಾಡಲು ಸಾಧ್ಯವಿಲ್ಲ. ಬದುಕು ತುಂಬ ಕಷ್ಟವಾಗುತ್ತದೆ. ನಾನು ಇಂದು ಇವನನ್ನು ಸ್ಮೂತಾಗಿ ಕಳಿಸಬೇಕು ಅಂತ
ಹೆಚ್ಚು ಅಂದುಕೊಂಡ. ನಂತರ ತನ್ನ ಅಣ್ಣನಿಗಾಗಿ ವಿಧ ವಿಧವಾದ ತಿಂಡಿಗಳನ್ನು ಪಾನೀಯಗಳನ್ನು ಹೋಟೆಲ್ನಿಂದ ತರಿಸಿದ. ಅದನ್ನೆಲ್ಲ ನೋಡಿ ಅವನ ಕಣ್ಣು ತುಂಬಿ ಬಂತು. ಎಷ್ಟು ಚೆನ್ನಾಗಿದೆ. ನಂತರ ಅವನು ಒಂದೊಂದನ್ನೇ ತಿನ್ನಲು ಕುಡಿಯಲು ಶುರು ಮಾಡಿದ. ನಿನ್ನೆಯಿಂದ ಅವನು ಉಪವಾಸವಿದ್ದಾನೆ. ಇಂದು ನಿಜವಾಗಲೂ ಅವನಿಗೆ ತಿನ್ನುವ ಕಡೆ ಮನಸ್ಸಾಗಿದೆ. ಅವನ ಅಣ್ಣ ಇಷ್ಟೊಂದು ತಿನ್ನುತ್ತಿರುವುದನ್ನು ನೋಡಿ ಅವನಿಗೆ ಆಶ್ಚರ್ಯವಾಯಿತು. ಕೇವಲ ದುಡ್ಡನ್ನು ನೋಡಿಕೊಂಡು ಇರುತ್ತಾನೇನೋ, ಯಾವುದೇ ಕಾರಣಕ್ಕೂ ದುಡ್ಡು ಖರ್ಚು ಮಾಡುವುದಿಲ್ಲವೇನೋ, ಊಟಕ್ಕೂ ಕೂಡ ಖರ್ಚು ಮಾಡುವುದಿಲ್ಲ ಅಂತ ಅನಿಸುತ್ತದೆ. ಇವನನ್ನು ನೋಡಿದರೆ ಹೀಗಾದರೆ ಹೇಗೆ ಮುಂದೆ ಅಂತ ಅವನು ಯೋಚನೆ ಮಾಡುತ್ತಿದ್ದ. ಆಗ ಸಡನ್ನಾಗಿ ಅವನ ಫೋನ್ಗೆ ಸಿಸ್ಟರ್ ಕಾಲ್ ಬಂತು. ಪ್ರಜ್ವಲ್ ಇಲ್ಲಿಂದ ಹೊರಟು ಹೋಗಬೇಕು ಅಂತ ನಿರಂತರವಾಗಿ ಪ್ರಯತ್ನ ಮಾಡುತ್ತಿದ್ದಾನೆ. ಆ ಹುಡುಗಿಯನ್ನು ಕೂಡ ಎತ್ತಿಕೊಂಡು ಹೋಗಲು ಪ್ರಯತ್ನಿಸುತ್ತಿದ್ದ. ಅಷ್ಟರಲ್ಲಿ ನಾವು ಅದನ್ನು ಗಮನಿಸಿ ಅವನನ್ನು ಹೊರಗಡೆ ಕಳಿಸುವ ಪ್ರಯತ್ನ ಮಾಡುತ್ತಿದ್ದಾನೆ ಅಂತ ಗಾಬರಿಯಿಂದ ಹೇಳಿದರು. ಅವನನ್ನು ಹೊರಗಡೆ ಕಳಿಸಬಾರದು, ಅವನಿಗೆ ತೊಂದರೆ ಮಾಡಬಾರದು. ಅವನು ನನ್ನ ಮಗ ಅಂತ ಜೋರಾಗಿ ಹೇಳುತ್ತೇನೆ. ಅದನ್ನು ಎದುರುಗಡೆ ಇದ್ದ ಅವರ ಅಣ್ಣ ತುಂಬ ಆತಂಕದಿಂದ ನೋಡುತ್ತಿರುತ್ತಾನೆ. ಏನಾಯಿತು ಅಂತ. ಅಂದರೆ ನನ್ನ ಮಗನ ರೀತಿ. ನಾನು ಈಗಲೇ ಬರುತ್ತೇನೆ, ಹುಷಾರಾಗಿರು, ನಾನು ಬರುವವರೆಗೂ ಎಲ್ಲವನ್ನು ಮೇಂಟೈನ್ ಮಾಡು ಅಂತ ಫೋನ್ನಲ್ಲಿ ಹೇಳುತ್ತಾನೆ. ನಂತರ ಅವರ ಅಣ್ಣನಿಗೆ, ಅಣ್ಣ ನನಗೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾನು ಬೆಂಗಳೂರಿಗೆ ಹೋಗಬೇಕು, ನೀನು ಮನೆಗೆ ಹೋಗುತ್ತೀಯಾ? ನಾನು ಪುನಃ ನಾಳೆ ಬರುತ್ತೇನೆ ಬೆಂಗಳೂರಿನಿಂದ, ಆಗಬೇಕಾದರೂ ನಿನ್ನನ್ನು ಮೀಟ್ ಮಾಡುವೆ ಅಂದಾಗ, ಈಗ ನನ್ನನ್ನು ಇಲ್ಲಿಂದ ಎದ್ದು ಹೋಗು ಅಂತ ಹೇಳುತ್ತಿದ್ದೀಯಾ? ನಾನು ಹೇಗೆ ಎದ್ದು ಹೋಗಲು ಸಾಧ್ಯ? ಇದನ್ನೆಲ್ಲ ಸಂಪಾದನೆ ಮಾಡಿರುವುದು ನನ್ನ ತಮ್ಮ ನೀನು. ಬೇಕಾದರೆ ಬೆಂಗಳೂರಿಗೆ ಹೋಗು, ನಾನು ಇಲ್ಲೇ ಇದನ್ನೆಲ್ಲ ತುಂಬ ಅಚ್ಚುಕಟ್ಟಾಗಿ ನೋಡಿಕೊಳ್ಳುತ್ತೇನೆ. ಯಾವುದೇ ಕಾರಣಕ್ಕೂ ನಿನ್ನ ಹೆಸರಿಗೆ ಧಕ್ಕೆ ಬರುವಂತೆ ಮಾಡುವುದಿಲ್ಲ. ಇನ್ನು ಮೇಲೆ ಈ ಆಸ್ಪತ್ರೆ ಇನ್ಚಾರ್ಜ್ ನನಗೆ ಕೊಟ್ಟು ಬಿಡು ಅಂತ ತುಂಬ ದುರಾಸೆಯಿಂದ ಅವರ ಅಣ್ಣ ಹೇಳಿದಾಗ ಇವನಿಗೆ ನಿಜವಾಗಲೂ ನೋವಾಯಿತು. ಅಣ್ಣ, ನೀನು ಹೀಗೆ ಮಾಡಿದರೆ ಹೇಗೆ? ಇಷ್ಟೊಂದು ಸ್ವಾರ್ಥಿ ನೀನು ಆಗಬಾರದು. ನನಗೆ ಸ್ವಲ್ಪ ಸಮಯ ಕೊಡು. ಈಗ ಬಂದು ಆಗಲೇ ಎಲ್ಲ ಇನ್ಚಾರ್ಜ್ ಕೊಡು ಅಂದರೆ ಅದು ಹೇಗೆ? ನನಗೆ ಇಂಪಾರ್ಟೆಂಟ್ ಕೆಲಸವಿದೆ. ನನ್ನ ಫ್ರೆಂಡ್ ಮಗ ಅಪಾಯದಲ್ಲಿ ಇದ್ದಾನೆ, ಅವನನ್ನು ನಾನು ಕಾಪಾಡಬೇಕು. ನಿನ್ನನ್ನು ಕರೆದುಕೊಂಡು ಹೋಗಲು ಕಾರನ್ನು ಕಳಿಸಲ್ಲ ಅಂತ ತುಂಬ ರಫ್ ಆಗಿ ಹೇಳಿದ. ಇವನನ್ನು ಎದುರು ಹಾಕಿಕೊಂಡಿದ್ದರೆ ನನಗೆ ಇವನು ಬಿಡಿಗಾಸು ಕೂಡ ಕೊಡುವುದಿಲ್ಲ. ಇವನನ್ನು ತುಂಬ ಪ್ರೀತಿಯಿಂದ ನಾನು ನೋಡಿಕೊಳ್ಳಬೇಕು ಅಂತ ಅವರ ಅಣ್ಣ. ಇಷ್ಟಕ್ಕೆ ಏಕೆ ನೀನು ಅಷ್ಟೊಂದು ಬೇಸರ ಮಾಡಿಕೊಳ್ಳುತ್ತೀಯಾ ಅಂತ ಅವನು ತುಂಬ ಪಾಲಿಶ್ ಹೊಡೆಯುವ ರೀತಿ ಹೇಳಿದ. ನಂತರ ಅವನನ್ನು ಗಟ್ಟಿಯಾಗಿ ತಬ್ಬಿಕೊಂಡು, ನಾನು ಹೋಗುತ್ತೇನೆ ತಮ್ಮಯ್ಯ, ಪುನಃ ನೀನು ಬಂದಾಗ ಬರುತ್ತೇನೆ, ಇಲ್ಲವಾದರೆ ನೀನೇ ಮನೆಗೆ ಬಂದುಬಿಡು. ನಿನ್ನ ಅತ್ತಿಗೆ ನಿನ್ನನ್ನು ನೆನೆಸಿಕೊಂಡು ಪ್ರತಿದಿನ ಅಳುತ್ತಾಳೆ. ಅವಳು ಅಳದ ದಿನವಿಲ್ಲ. ಅತ್ತಿಗೆ ಅಂತ ತನ್ನ ಮೈದುನ ತುಂಬ ಬಾಯಿಯಿಂದ ಕರೆಯುತ್ತಿದ್ದ. ಈಗ ನನ್ನ ಜೀವನ ಒಂದು ರೀತಿ ನೀರಿಲ್ಲದ ಭೂಮಿಯ ರೀತಿ ಆಗಿಬಿಟ್ಟಿದೆ. ನಾನು ನತದೃಷ್ಟ ಅಂತ ಒಳ್ಳೆಯ ಮೈದುನನನ್ನು ದೂರ ಮಾಡಿಕೊಂಡೆ ಅಂತ ತನ್ನನ್ನು ತಾನು ಬೈದುಕೊಳ್ಳುತ್ತಾಳೆ. ಪ್ಲೀಸ್ ಅವಳಿಗಾಗಿ ಬಾ ಅಂತ ಹೇಳಿ ಟೇಬಲ್ ಮೇಲಿದ್ದ ಬೆಲೆ ಬಾಳುವ ಸ್ನ್ಯಾಕ್ಸ್ಗಳನ್ನು ಒಂದು ಕವರ್ಗೆ ಹಾಕಿಕೊಂಡು ಹೋಗುತ್ತಿದ್ದಾನೆ. ಮನೆಯಲ್ಲಿ ಕೆಲಸ ಮಾಡುವ ಕೆಲಸದವರಿಗೆ ಕೊಡುತ್ತೇನೆ, ಇಲ್ಲವಾದರೆ ರೋಡಲ್ಲಿ ಭಿಕ್ಷುಕರು ಇರುತ್ತಾರೆ ಅವರಿಗೆ ಕೊಡುತ್ತೇನೆ ಅಂತ ಹೇಳಿ ಹೋದ. ಅವನಿಗೆ ಪ್ರಾಣ ಬಾಯಿಗೆ ಬಂದಿದ್ದು. ಈಗ ಎಲ್ಲ ಸರಿ ಹೋಯಿತು. ಸದ್ಯ ಅಣ್ಣ ಹೋದ. ಕಿಟಕಿಯಿಂದ ನೋಡಿದ. ನಿಜವಾಗಲೂ ಅವರ ಅಣ್ಣ ಕಾರಿನಲ್ಲಿ ಹೊರಟು ಹೋದ. ಅಣ್ಣನಿಗೆ ಏನಾದರೂ ಪ್ರಜ್ವಲ್ ಇರುವುದು ತಿಳಿದಿದ್ದರೆ ನನ್ನ ಕತೆ ಮುಗಿದು ಹೋಗುತ್ತಿತ್ತು. ನನ್ನ ಕತೆಗಿಂತ ಹೆಚ್ಚಿಗೆ ಪ್ರಜ್ವಲ್ ನನ್ನ ಅಣ್ಣ ಎದುರಿಗೆ ಹಾಳಾಗಿ ಹೋಗುತ್ತಿದ್ದ. ಈಗ ಅವನನ್ನು ನಾನು ನೋಡಬೇಕು ಅಂತ ತುಂಬ ಫಾಸ್ಟಾಗಿ ಓಡಿ ಹೋಗುತ್ತಿರುವುದನ್ನು ನೋಡಿದ ಆಸ್ಪತ್ರೆಯ ಸಿಬ್ಬಂದಿ ಸ್ವಲ್ಪ ಗಾಬರಿಯಾಗಿ ಪ್ರತಿಯೊಬ್ಬರೂ ಕೂಡ ಇವನ ಹಿಂದೆ ಬರಲು ಶುರು ಮಾಡಿದರು. ಏನು ಸಮಸ್ಯೆ ಆಗಿದೆ? ತುಂಬ ಪ್ಯಾನಿಕ್ ಆಗಿ ಹೋಗುತ್ತಿದ್ದಾರೆ ಆಸ್ಪತ್ರೆಗೆ. ಏನಾದರೂ ಸಮಸ್ಯೆ ಆಗಿದೆಯಾ ಅಂತ ಯೋಚಿಸುತ್ತಿದ್ದರು. ICUಯಲ್ಲಿ ಹೋಗಿ ಪ್ರಜ್ವಲ್ ಸ್ಥಿತಿಯನ್ನು ನೋಡಿ
ಅವನಿಗೆ ತಿಳಿಯದೆ ಕಣ್ಣಿಂದ ಕಣ್ಣೀರು ಬರಲು ಶುರುವಾಯಿತು. ತಾನು ಸಾಕಿದ ಮಗು ಇಂದು ಇಷ್ಟೊಂದು ಕಷ್ಟಪಡುವುದನ್ನು ನೆನೆದು ಅಳುತ್ತಿದ್ದಾರೆ. ಮುಂದೆ ಪ್ಲೀಸ್ ಲೈಕ್, ಶೇರ್ and subscribe my channel. Thanks for watching and keep supporting me always.